ಕಾನೂನನ್ನು ಗೌರವಿಸ್ತೇವೆ, ಕಾನೂನನ್ನು ಪರಿಪಾಲಿಸ್ತೇವೆ. ಇದು ಸತ್ಯಕ್ಕೆ ಸಂದ ಜಯ. ವಿಶೇಷವಾಗಿ ನಮ್ಮ ಸಮಗ್ರ ಹರಪೀಠದ ಸದ್ಭಕ್ತರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಭಕ್ತರು ಎಲ್ಲವೂ ಅವರಿಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತಕ್ಕೆ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಪ್ರಮುಖವಾಗಿ ನಮ್ಮ ವಕೀಲರಾಗಿರುವಂತಹ ಎಸ್ ವಿ ಪಾಟೀಲರು ಭಾಳಷ್ಟು ಹಗಲು ರಾತ್ರಿ ಎನ್ನದೇ ಈ ಒಂದು ಕಾನೂನಾತ್ಮಕವಾಗಿ ಎಲ್ಲ ರೀತಿಯಂಥ ತುಂಬ ಅದ್ಭುತವಾಗಿ ಅವರು ದಾಖಲೆಯನ್ನು ಒದಗಿಸಿ ನಮಗೆ ಸತ್ಯಕ್ಕೆ ಸಂದ ಜಯವಾಗಿದೆ. ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ನೋಡಿ, ಅಖಂಡ ಭಾರತದ ಇತಿಹಾಸವನ್ನು ನೋಡಿದಾಗ ಹಿಂದೂ ಧರ್ಮದ ಬೆಳವಣಿಗೆಯಲ್ಲಿ ಯಾರೆಲ್ಲ ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಈ ರೀತಿ ಅಪವಾದಗಳು, ನಿಂದನೆಗಳು, ಟಿಪ್ಪಣಿಗಳು ಬರೋದು ಸಹಜ. ಅದು ಕಂಚಿ ಕಾಮಕೋಟೆಯ ಶಂಕರಾಚಾರ್ಯ ಹಿಡ್ಕೊಂಡು ಓಶೋ, ರಜನೀಶ್ ಅವರೆಲ್ಲರೂ ಕೂಡ ಈ ರೀತಿ ನೋವನ್ನು, ಕಷ್ಟಗಳನ್ನು ಕೊಟ್ಟಿದ್ದಾರೆ. ಈ ಇತಿಹಾಸವನ್ನು ಓದಿದಾಗ ಇದೆಲ್ಲ ಸ್ಪಷ್ಟವಾಗುತ್ತೆ. ಇದು ಸನ್ಯಾಸತ್ವ ಅಂತಂದರೆ ಇದು ಹೂವಿನ ಹಾಸಿ ಅಲ್ಲ, ಇದೊಂದು ಅಗ್ನಿಪಥ. ನಾವೆಲ್ಲರೂ ದಾಟಲೇಬೇಕು. ಕೊನೆಗೆ ಉಳಿದ್ಯಾವುದು? ಸತ್ಯ, ಧರ್ಮ, ನ್ಯಾಯ. ಅದನ್ನು ನಾವು ಪರಿಪಾಲಿಸ್ತೇವೆ. ಇದು ಸದ್ಯ ನ್ಯಾಯಾಲಯದಲ್ಲಿರೋದರಿಂದ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಾವು ಏನು ಹೇಳಬೇಕು ಅನ್ನೋದನ್ನು ಆವತ್ತೇ ನಮ್ಮ ಗುರುಗಳು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಡೈರಿಯಲ್ಲೇ ಬರೆದು ಹೋಗಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ. ಅದು ಸಮಗ್ರ ಸಮುದಾಯಕ್ಕೆ ಗೊತ್ತಿದೆ. ಇಲ್ಲಿವರೆಗೆ ನಾವು ಪತ್ರಿಕೆಗಳಲ್ಲಿ ಅಥವಾ ಆಹ್ವಾನ ಪತ್ರಿಕೆಗಳಲ್ಲಿ ನಮ್ಮ ಹೆಸರನ್ನು ಬರೆದು ಕೊನೆಗೆ ಹರಿಹರ ಅಂತ ಬರಿತಾಯಿದ್ರು. ಆದರೆ ಕಳೆದ 8 ವರ್ಷದಲ್ಲಿ ನಮಗೆಲ್ಲೂ ಕೂಡ ನಾವು ಹರಿಹರ ಸ್ವಾಮಿಗಳು ಅಂತ ನಮಗೆ ಅನಿಸ್ತಾ ಇರಲಿಲ್ಲ. ಯಾಕಂದರೆ ಹರಿಹರ ಭಕ್ತರೇ ಬರ್ತಾ ಇರಲಿಲ್ಲ. ಈ ಘಟನೆಯಿಂದ ಇಡೀ ಹರಿಹರ ತಾಲೂಕಿನ ಭಕ್ತರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಯಾರೆಲ್ಲ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಕಾರಣದಿಂದ ನನ್ನ ಭಕ್ತರು, ಹರಿಹರ ಭಕ್ತರು ನಮ್ಮ ಮಠಕ್ಕೆ ಬರೋಂಗಾಯ್ತಲ್ಲ, ಅವರಿಗೆ ಅನಂತ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಷ್ಟು ಹೇಳೋಕ್ಕೆ ಇಚ್ಛೆಪಡ್ತೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಜೀವನವೇ ಇವತ್ತು ನಮ್ಮ ಗುರುಗಳು ಭಾಳ ಒಳ್ಳೆಯದು. ನಮ್ಮ ಗುರುಗಳಾಗಿರುವಂಥ ಸ್ವಾಮಿ ಶ್ರೀ ವೇದ ಭಾರತಿಯವರು, ಅವರಿಂದಲೇ ನಾವು ಯೋಗ, ಧ್ಯಾನ ಇವೆಲ್ಲ ಕಲಿತದ್ದು. ಅವರು ಇವತ್ತು ಮಹಾಸಮಾಧಿಯಾಗಿರುವಂಥ ಸಂಸ್ಮರಣಾ ದಿನ ಇದೆ. ಹಾಗಾಗಿ ನಿನ್ನೆ ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ, ಮೊನ್ನೆತ್ತಿನ ಅಮಾವಾಸ್ಯೆ. ಅವರು ಬರೆದಂಥ ಪುಸ್ತಕ ಸೈಲೆನ್ಸ್ ಅಂತ, ಮೌನ. ಅನೇಕ ಬಾರಿ ಶಬ್ದಗಳು ಹೇಳೋದನ್ನು ಮೌನ ಉತ್ತರ ಕೊಡ್ತದೆ. ನಿಮ್ಮೆಲ್ಲರಿಗೂ ಒಳಿತಾಗಲಿ. ಶರಣ. ಹೇಳಿದ್ದೀವಿ ಆಲ್ರೆಡಿ, ತಿಳಿಸ್ತೇವೆ ಮತ್ತೆ. ಥ್ಯಾಂಕ್ ಯು.